ನಾವು ಒಂದಷ್ಟು ದೃಶ್ಯಾವಳಿಗಳನ್ನ ರೀಸೆಂಟಾಗಿ ನೋಡ್ತಾ ಇದ್ವಿ ಫಾರ್ಮ್ ಹೌಸಲ್ಲಿ. ಅಮ್ಮ, ನಿಮ್ಮ ಅಕ್ಕ ಅವರು, ನೀವು ಎಲ್ಲ ಒಟ್ಟಿಗೆ ಇದ್ದಂಥದ್ದು ದರ್ಶನ್ ಅವರು ಎಲ್ಲನೂ. ಆ ಥರದ ಒಂದು ದೃಶ್ಯ ನೋಡಿ ಲಿಟ್ರಲಿ ಎಲ್ಲರೂ ತುಂಬ ಖುಷಿ ಪಟ್ಟಂಥ ಒಂದು ಮೊಮೆಂಟ್ ಅದು. ಥ್ಯಾಂಕ್ ಯು. ನಾವೆಲ್ಲ ಒಟ್ಟಿಗಿರೋ ವಿಚಾರ ನೀವೇ ರೀಚ್ ಮಾಡಿಸಿದ್ದು. ಆ್ಯಂಡ್ ಖುಷಿ ಆಯ್ತು ಸರ್. ಆಲ್ಮೋಸ್ಟ್ ಒಂದು 3-4 ಡೇಸ್ ಫಾರ್ಮ್ ಹೌಸಲ್ಲಿದ್ವಿ. ಆ್ಯಂಡ್ ದರ್ಶನ್ ಅವರು ಸ್ವಲ್ಪ ಅವ್ರಿಗೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಲ್ಲ, ಸೊ ಅವ್ರಿಗೆ ತುಂಬ ಇಷ್ಟವಾಗಿರೋ ಜಾಗ ಫಾರ್ಮ್ ಹೌಸು. ಅವ್ರ ಕುದುರೆಗಳು, ಅವ್ರ ಹಸು, ಕುರಿ ಅದ್ರ ಜೊತೆ ಇರಬೇಕು ಅಂತ, ಪಕ್ಷಿಗಳು ಅದ್ರ ಜೊತೆ. ಸೊ ಆಲ್ಮೋಸ್ಟ್ ಇದ್ದರು, ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ನಾವು ಹೋಗಿ ಒಂದು 4-5 ಡೇಸ್ ದರ್ಶನಷ್ಟು ಪ್ರಾಣಿ ಪಕ್ಷಿ ಜೊತೆ ನನ್ನ ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಚೆನ್ನಾಗಿತ್ತು. ಎಲ್ಲ ಫುಲ್ ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಕುದುರೆ ಹಾರ್ಸ್ ರೈಡಿಂಗ್ ಎಲ್ಲ ಮಾಡಿದ್ರು. ತೋಟದಲ್ಲೆಲ್ಲ ಚೆಂದಾಗಿ ಸುತ್ತಾಡಿದ್ರು, ಹಣ್ಣುಗಳು ತಿಂದರು, ಮಜಾ ಮಾಡಿದ್ರು. ಬಹುಶಃ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಾಗ ಎಷ್ಟು ಖುಷಿಯಾಗಿರುತ್ತೋ, ಮೈಸೂರಿಗೆ ಪರ್ಮಿಷನ್ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಖುಷಿಯಾಗಿರುತ್ತೆ. ಹಾಂ ಸರ್. ಮೈಸೂರು ಅಂದ್ರೇ ದರ್ಶನಕ್ಕೆ ಮಾತ್ರ ಅಲ್ಲ, ಎಲ್ಲ ಮೈಸೂರಿಯನ್ಸ್ಗೂ ಅದು ಖುಷಿ ಆಗೇ ಆಗುತ್ತೆ. ಮೈಸೂರು ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಅಂದಾಗ ತುಂಬ ಖುಷಿಲೇ ಹೋಗ್ತೀವಿ. ವಾಪಸ್ ಬರ್ಬೇಕಾದ್ರೆ ಅಯ್ಯೋ ವಾಪಸ್ ಹೋಗ್ತಾ ಇದೀವಲ್ಲ ಅಂತ. ಬಟ್ ಏನು ಮಾಡೋದು, ನಮ್ಮ ಕರ್ತವ್ಯ, ಕೆಲಸ ಮಾಡೋದು ಇಲ್ಲೇ ಇರೋದು, ಕಾಯಕ ಇಲ್ಲೇ ಇರೋದು. ಸೊ ಇಲ್ಲಿಗೆ ಬರಲೇಬೇಕು, ಕೆಲಸ ಮಾಡಲೇಬೇಕು. ಸೊ ಫ್ರೀ ಇದ್ದಾಗೆಲ್ಲ ಡೆಸ್ಟಿನೇಷನ್ ಮೈಸೂರೇ ಸರ್. ದರ್ಶನ್ ಅವ್ರಿಗೆ ಹೆಲ್ತ್ ವಿಚಾರ ಮಾತಾಡೋದಾದ್ರೆ ಎಕ್ಸಾಕ್ಟ್ಲಿ ಅವ್ರಿಗೆ ಏನಾಗಿದೆ ಅಂತಕ್ಕಂಥದ್ದು. ಯಾಕಂದರೆ ಒಂದಷ್ಟು ಜನ ಹೇಳ್ತಾರೆ ಅವ್ರಿಗೆ ಏನು ಬ್ಯಾಕ್ ಪೈನ್ ಇರೋದ್ರಿಂದ ಸರ್ಜರಿ ಮಾಡಿದ್ರೆ ನೆಕ್ಸ್ಟ್ ಅವ್ರು ಆ್ಯಕ್ಷನ್ ಸ್ಟಂಟ್ಸು ಅದೆಲ್ಲ ಮಾಡೋದಕ್ಕಾಗಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಆಗಿ ತುಂಬ ಕಷ್ಟ ಆಗುತ್ತೆ. ಸೊ ಫಿಸಿಯೋಥೆರಪಿ ಮೂಲಕನೇ ಅದನ್ನು ಕ್ಯೂರ್ ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಸೊ ನೀವು ಹತ್ತಿರದಿಂದ ನೋಡಿರೋರು, ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಆ್ಯಕ್ಚುಲ್ ಫ್ಯಾಕ್ಟ್ಸು. ಸರ್, ಆ್ಯಕ್ಚುಲಿ ದರ್ಶನ್ ಅವ್ರಿಗೆ L4 ಆ್ಯಂಡ್ L5 ಡಿಸ್ಕ್ಗಳು ತೊಂದರೆ ಆಗಿರೋದು. ಅದೇನು ಅಂದರೆ ಅದರ ಅಲೈನ್ಮೆಂಟಿಂದ ಒಂಚೂರು ಎಷ್ಟೋ ಸ್ವಲ್ಪ ಜರುಗಿದೆ. ಅದು ಅವ್ರಿಗೆ ಈಗಲ್ಲ ಜರುಗಿರೋದು. ಅದು ನಾವು ಸಾರಥಿ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಕುದುರೆಯಿಂದ ಬಿದ್ದಲ್ಲ ಅವ್ರದ್ದು. ಏನಂದ್ರೆ ಅದರಲ್ಲೊಂದು ಶಾಟ್ ಇದೆ, ಟ್ರೈಬ್ಸ್ ಕ್ಯಾರೆಕ್ಟರ್ಗಳೆಲ್ಲ ಬಂದು ಫೈಟಲ್ಲಿ ಅವ್ರ ಕಾಲ್ಗಳನ್ನ ಇಟ್ಕೊಂಡು ಹಿಂಗೆ ಬಿಸಾಕೋದು. ಸೊ ಅದು ಬಿಸಾಕಿದಾಗ ನಾವು ಕಾಲ್ಗಳಿಗೆ ರೋಪ್ ಹಾಕ್ಬಿಟ್ಟು ಹಿಂಗೆ ಎಳೆದಿದ್ವಿ. ಅದು ಸ್ಟ್ರೆಚ್ ಆದಾಗ ಪ್ರಾಬ್ಲಮ್ ಆಗಿದೆ. ಆ ಟೈಮಲ್ಲೇ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಅವರು ರೆಸ್ಟ್ ತೊಗೊಂಡಿದ್ರು. ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿತ್ತು. ಸೊ ಆ ಪ್ರಾಬ್ಲಮ್ ಅವಾಗಿಂದ ಇದೆ. ಆವಾಗಲೇ ಹೇಳಿದ್ರು ಡಾಕ್ಟ್ರು, ಇದು ಈ ಥರ ಪ್ರಾಬ್ಲಮ್ ಇದೆ, ಫ್ಯೂಚರ್ಗೆ ಇದು ಆಪ್ರೇಷನ್ ಮಾಡಿಸ್ಬೇಕು, ಇದು ಕ್ಯೂರ್ ಹಂಗೆ ಆಗಲ್ಲ. ಫಿಸಿಯೋಥೆರಪಿ ನಿಮ್ಗೆ ಅದು ನೋವನ್ನ ಒಂದು ಸ್ವಲ್ಪ ಸಬ್ಸೈಡ್ ಮಾಡ್ಬೋದು, ಬಟ್ ಕಂಪ್ಲೀಟ್ ಪರ್ಮನೆಂಟ್ ಕ್ಯೂರ್ ಅಲ್ಲ ಅದು ಅಂತ ಅವಾಗಲೇ ಹೇಳಿದರು. ಬಟ್ ಅವ್ರು ಎಕ್ಸಸೈಸು ಅದು ಇದು ಎಲ್ಲ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡ್ತಾಯಿದ್ರು. ಶೂಟಿಂಗಲ್ಲೂ ಎಷ್ಟೊಂದು ಸತಿ ಅವ್ರಿಗೆ ಅದು ಪೇನ್ ಬಂದಾಗ ಹೋಗಿ 1 ಅವರ್ ರೆಸ್ಟ್ ಮಾಡಿ ತಿರ್ಗಾ ಬಂದು ಮಾಡೋದು. ಬಾಡಿ ಕ್ಯೂರ್ ಆಗೋದು ಯಾವಾಗ ಅಂದರೆ ನಾವು ರೆಸ್ಟ್ ಕೊಟ್ಟಾಗೆ ಸರ್ ಬಾಡಿಗೆ. ಸೊ ಆ ರೆಸ್ಟ್ ಇಲ್ಲದೇ ಮಾಡಿದಾಗ ಅದು ವಾಪಸ್ ಆಗುತ್ತೆ. ಆ್ಯಂಡ್ ಅವರು JCಲಿದ್ದಾಗ ಸ್ವಲ್ಪ ಮೈಂಡ್ ಸ್ಟ್ರೆಸ್ಸು ಅದು ಇದರಲ್ಲೆಲ್ಲನೂ ಅದು ಸ್ಪೈಕ್ ಆಗಿಬಿಟ್ಟಿದೆ ಪೇನು. ಆ್ಯಂಡ್ ಅದು ಏನಾಗಿತ್ತು ಅಂದರೆ ಅವ್ರದ್ದು ಒಂದು ನರ್ವ್ ಬಲ್ಜ್ ಆಗ್ಬಿಟ್ಟು ಅದು ಲೆಫ್ಟ್ ಲೆಗ್ನ ನಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕೆಳಗಡೆಯಿಂದ ನಮ್ ಮಾಡ್ಕೊಂಡು ಬರ್ತಾಯಿತ್ತು. ಅದು ಫುಲ್ಲು ಹಂಗೆ ಬಂದುಬಿಟ್ರೆ ಪ್ಯಾರಲೈಸು ಆಗಬೋದು. ಆ್ಯಂಡ್ ನರ್ವ್ ಅದು ಇದಾಗೋದ್ರೆ ಪ್ರಾಬ್ಲಮ್ ಆಗೋದು, ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಅದು ಲೈಫ್ ಲಾಂಗ್ ಆ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದು ಮೆಡಿಕಲ್ ಬೇಲ್ ತೊಗೊಂಡು ಬಂದು BGSಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಆ ನಮ್ನೆಸ್ನ ಹೋಗಿಸಿದ್ರು. ಸೊ ಅದು ಹೋಗ್ಸಿದ್ಮೇಲೆ ಓಕೆ, ಅವ್ನ ಬಾಡಿ ಸ್ಪಂದಿಸ್ತಾ ಇದೆ ರಿಕವರಿಗೆ ಅಂದಾಗ ಅದೊಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ನಾವು ಪ್ಲ್ಯಾನ್ ಮಾಡೋಣ ಅಂದರು. ಆಮೇಲಿಂದ ದರ್ಶನ್ ಅವ್ರದ್ದು ಇದು ಹೆಲ್ತ್ ಫ್ಯಾಮಿಲಿ ಡಾಕ್ಟ್ರು ಬಂದ್ಬಿಟ್ಟು ಅಜಯ್ ಹೆಗ್ಡೆ ಅವರು. ಸೊ ಅವರು BGSಗೆ ಬರೋಕ್ಕಾಗ್ತಾರೆ. ಆ್ಯಂಡ್ ದರ್ಶನ್ ಮೈಸೂರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಮೆಡಿಕಲ್ ಬೇಲ್ ಬರೀ ಬೆಂಗಳೂರಲ್ಲಿ ಇರೋಕ್ಕೆ ಕೊಟ್ಟಿರೋದು. ಸೊ ಅದರಿಂದ ಅದಾಗಿಲ್ಲ. ಸೊ ಈಗ ಮೈಸೂರಿಗೆ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು. ಮೈಸೂರಿಗೆ ಹೋದ್ಮೇಲೆ ಅವ್ರಿಗೆಲ್ಲ ಚೆಕಪ್ ಮಾಡಿದ್ದಾರೆ. ಆ್ಯಂಡ್ ಅವರು ಡೈಲಿ ಫಿಸಿಯೋಥೆರಪಿ ಮಾಡೋಕ್ಕೆ ಹೇಳಿದ್ದಾರೆ. ಸ್ವಲ್ಪ ನೋವು ಕಮ್ಮಿ ಆಗ್ತಾ ಇದೆ, ಬಟ್ ಕಂಪ್ಲೀಟ್ ಕ್ಯೂರ್ ಆಗಲ್ಲ ಫಿಸಿಯೋಥೆರಪಿಲಿ. ಸೊ ಅವ್ರು ಡಿಸೈಡ್ ಮಾಡ್ತಾರೆ ಈಗ ಏನು ಮಾಡಬೇಕು ಅನ್ನೋದು. ಸೊ ಐಲ್ ಟೇಕ್ ಕೇರ್, ಡೋಂಟ್ ವರಿ ದಿನಾಕರ್ ಅಂದರು. ಆ್ಯಂಡ್ ಫಿಸಿಯೋಥೆರಪಿ ನಡೀಲಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.